ಸರ್ ಏನ್ ಸರ್ ಮಹೇಂದ್ರ ಜಿತಗಳು ಫುಲ್ ಇಷ್ಟೊಂದಿದೆ ಗಾಡಿಗಳು? ನವೀನ್ ಒಂದು 10 ಗಾಡಿ ಹೆಚ್ಚು ಕಡಿಮೆ 10 ಗಾಡಿ ಇದೆ ನವೀನ್ ಜಿತೋಗಳು. ಓಕೆ, ಡೀಟೇಲ್ ಹೇಳಿ. ಎಲ್ಲ ಮಾಡ್ಲ್ ಗಾಡಿನೇ. ಓಕೆ, 2022 17. ಓಕೆ, ಅದ್ರಲ್ಲಿ ಒಂದು ಪೆಟ್ರೋಲ್ ಗಾಡಿ ಇದೆ. ಪೆಟ್ರೋಲ್. ಓಕೆ, 22 ಪೆಟ್ರೋಲ್ ಇದೆ. 22 ಜೀತೋ, 22 ಜೀತೋ, 2016 ಜೀತೋ, 2022 ಜೀತೋ. ಏನ್ ಸರ್ ಇದ್ರ ಪ್ರೈಸ್ ಗಳೆಲ್ಲ? ನವೀನ್ 2,30,30,000 ಸ್ಟಾರ್ಟ್ ಆದ್ರೆ ಓಕೆ, ನಿಮ್ಗೆ 4,10,000 ಗಂಟಾನು ಗಾಡಿಗಳಿವೆ ನವೀನ್. ಗಾಡಿಗಳಿದೆ. ಸೊ ಮಾಡಲ್ ಮೇಲೆ ಡಿಪೆಂಡ್ ಅಪಾನ್ ಮಾಡಲ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಅದರಲ್ಲಿ 70 ಒಂದು 70,000 80,000 ತಗೊಬಂದ್ರೆ ಮಿಕ್ಕದೆಲ್ಲ ನಾನು ಲೋನ್ ಮಾಡ್ಕೊಡ್ತೀರಾ? ಯಾವುದೇ ಗಾಡಿ ಆಗ್ಲಿ. ನೋಡ್ತಾ ಇರ್ಬೋದು, ಕಲರ್ ಆಪ್ಷನ್ ಕೂಡ ಇದೆ ನಿಮ್ಗೆ. ಎನಿ ಒನ್ ಕಲರ್ ಇದೆ ನವೀನ್. ಎಲ್ಲ 7.5 ಅಡಿ ಗಾಡಿಗಳಿವು. ಎಲ್ಲ 7.5 ಅಡಿ. ಸೂಪರ್. ಮೈಸೂರು ಆಲ್ ಇನ್ ಒನ್ ಬ್ಲಾಗ್ಸ್ಗೆ ಸ್ವಾಗತ. ನಾನು ನಿಮ್ ನವೀನ್ ಕುಮಾರ್ ಮಾತಾಡ್ತಾ ಇದ್ದೀನಿ, ಕನ್ನಡದ ಹುಡುಗ. ಇವತ್ತು ಫ್ರೆಂಡ್ಸ್ ಆಟೋ ಲಿಂಕ್ಸ್ ಬಂದಿದ್ದೀವಿ ಹುಣಸೂರಿಗೆ. ಇವತ್ತು ಇಲ್ಲಿ ಓನರ್ಗೆ ಇವತ್ತು ನಮ್ಮ ಚಾನಲ್ಗೆ ವೆಲ್ಕಮ್ ಮಾಡ್ಕೊಳ್ಳೋಣ. ಹಾಯ್ ಸರ್. ಕರೀಂ ಸರ್, ಹೆಂಗಿದ್ದಾರೆ? ಹಬ್ಬ ಎಲ್ಲ ಮುಗೀತು? ಆರಾಮಿದೆ. ಎಷ್ಟು ಗಾಡಿಗಳಿದೆ ಸರ್ ಇವತ್ತು? ನವೀನ್ ಕಮ್ಮಿ ಅಂದ್ರೆ ಒಂದು 50 ಗಾಡಿ ಇದೆ ನವೀನ್. 50 ಗಾಡಿ ಇದೆ ಇವತ್ತು. ಓಕೆ, ಏನೇನು ಆಫರ್ಗಳು ಕೊಡ್ತೀರಾ ಇವತ್ತು? ನವೀನ್ ಇವತ್ತು ರಂಜಾನ್ ಆದ್ಮೇಲೆ ಈಗ 90% ಎಲ್ಲ ಸ್ಟಾಕ್ ಇದೆ. ಓಕೆ, ಈ ಸತಿ ಬಂದ್ರೆ ಬಾರ್ಗಿಂಗು 10, 20, 30 ಸಾವಿರ ಹೆಚ್ಚು ಕಡಿಮೆ ಬಿಡ್ತಾರೆ. ಈಗ ಸರ್ ಆನ್ ಟೇಬಲ್ ಬಂದ್ರೆ ಡಿಸ್ಕೌಂಟ್ ಮಾಡ್ಕೊಡ್ತೀನಿ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 100% ಒಂದು 20-30 ಸಾವಿರ ಡಿಸ್ಕೌಂಟ್ ಮಾಡ್ಕೊಡ್ತೀನಿ. ಸೊ ನೋಡಿದ್ರೆ ಎಲ್ಲ ಎಷ್ಟೊಂದು ಗಾಡಿಗಳಿದೆ. ನೋಡಿದ್ರೆ ಗಾಡಿಗಳೆಲ್ಲ ಟಾಪ್ ಕಂಡೀಷನ್ ಗಾಡಿಗಳಿದೆ. ಸೊ ಒಂದೊಂದು ಗಾಡಿಗಳ ಬಗ್ಗೆ ಮಾಹಿತಿ ಕೊಡಿ ಸರ್ ಇವತ್ತು. ಓಕೆ, ಕೊಡ್ತೀನಿ. ಮುಂದೆ ಒಂದು ಅಶೋಕ್ ಲೇಲ್ಯಾಂಡ್ ಬಡಾ ದೋಸ್ತ್ ಇದೆ, ಡೀಟೇಲ್ ಹೇಳಿ ಸರ್. ನವೀನ್ 2023 ಇದು. ಓಕೆ, 24 ರಿಜಿಸ್ಟ್ರೇಷನ್. 24 ರಿಜಿಸ್ಟ್ರೇಷನ್, ಸಿಂಗಲ್ ಓನರ್, ಡಾಕ್ಯುಮೆಂಟ್ ಫ್ರೆಶ್. ಓಕೆ, ಆಯ್ತಾ. 40,000 ರೂಪಾಯಿ ಜಿನಿಯನ್ ಓಡಿದೆ. 40,000 ಕಿಲೋಮೀಟರ್ ಜಿನಿಯನ್ ಓಡಿದೆ. 90% ನ್ಯೂ ಬ್ರ್ಯಾಂಡ್ ಟೈರ್ ಇದೆ. ಓಕೆ, ಸೀಲಿಂಗ್ ರೂಫಿಂಗ್ ಅನ್ಟಚ್ ಆಗಿದೆ. ಸೈಡ್ ಬಾಡಿ ಓಪನ್ ಬಾಡಿ ಇದೆ. ಗಾಡಿ ಗುಡ್ ಕಂಡೀಷನ್ ಅಲ್ಲಿ ಇದೆ. ನವೀನ್ ಪ್ರೈಸ್ ಹೇಳಿ ಸರ್ ಇದ್ರದ್ದು. ನವೀನ್ ಇದು ಕಸ್ಟಮರ್ ಆದ್ರೆ 8.5 ಲಕ್ಷ ಹೇಳ್ತಾ ಇದೀನಿ. 8.20 ಗಾಡಿ ಬಿಡ್ತೀನಿ ನವೀನ್. 8.20 ಫೈನಲ್ ಆಗುತ್ತೆ. 7 ಲಕ್ಷ ಲೋನೇ ಕೊಡ್ತೀನಿ. 7 ಲಕ್ಷ ಲೋನೇ ಆಗುತ್ತೆ ಸರ್? 7 ಲಕ್ಷ ಲೋನೇ ಕೊಡ್ತೀನಿ ನವೀನ್. ಸೂಪರ್. ಸೊ ನೋಡ್ತಾ ಇರ್ಬೋದು, ಟೈರ್ ಕಂಡೀಷನ್ ಕೂಡ ತುಂಬಾ ನೀಟಾಗಿದೆ. ಸೊ ಬಾಡಿ ಲೈನ್ ಕೂಡ ನೋಡ್ತಾ ಇರ್ಬೋದು. ಅಶೋಕ್ ಲೇಲ್ಯಾಂಡ್ ಬಡಾ ದೋಸ್ತ್ ಇದು. K15 ಒಂದೈತ ವೆಹಿಕಲ್ ಆಗಿರುತ್ತೆ ಇದು. ಸೊ ತೊಟ್ಟಿ ಕೂಡ ನೋಡ್ತಾ ಇರ್ಬೋದು. ಸೊ ಗಾಡಿ ಮಾತ್ರ ಕ್ಲಾಸ್ ಕಂಡೀಷನ್ ಆಗಿದೆ. ಸೊ ಇಂಟೀರಿಯರ್ ಕೂಡ ನೋಡ್ತಾ ಇರ್ಬೋದು. 1.4 LS ಇದು ಅಶೋಕ್ ಲೇಲ್ಯಾಂಡ್ ಬಡಾ ದೋಸ್ತ್. ಸೊ ತುಂಬಾ ಜನ ಬಡಾ ದೋಸ್ತ್ ಹುಡುಕ್ತಾ ಇರ್ತಾರೆ. ಸೊ ಇಲ್ಲಿ ಬಂದ್ರೆ ಜಿನಿಯನ್ ಗಾಡಿ ಏನು ಇಲ್ಲ. ಜಿನಿಯನ್ ಗಾಡಿ ಇದು 40,000 ಕಿಲೋಮೀಟರ್ ಮಾತ್ರ ಡ್ರಿವನ್ ಆಗಿದೆ. ಸೊ ಮತ್ತೊಂದು ಅಶೋಕ್ ಲೇಲ್ಯಾಂಡ್ ಬಡಾ ದೋಸ್ತ್ ಇದೆ, ಡೀಟೇಲ್ ಹೇಳಿ ಸರ್. ನವೀನ್ 22 2022. ಓಕೆ, ಆಯ್ತಾ. ಸಿಂಗಲ್ ಓನರ್, ಡಾಕ್ಯುಮೆಂಟ್ ಅಪ್ಡೇಟ್, ಓಪನ್ ಬಾಡಿ, ಸೀಲಿಂಗ್ ಅನ್ಟಚ್. ಓಕೆ, 90% ಟೈರ್ ಇದೆ. ವಿತ್ ಗಾಡಿ ಗುಡ್ ಕಂಡೀಷನ್ ಅಲ್ಲಿ ಇದೆ. 8,20,000 ಹೇಳ್ತಾ ಇದೀನಿ. 7.80 ಗಾಡಿ ಬಿಡ್ತೀನಿ. 7.80 ಫೈನಲ್ ಕೊಡ್ತೀನಿ. 6.70 ಲೋನೇ ಆಗುತ್ತೆ. ಸೊ K13 ಅಂದ್ರೆ ಹಾಸನ ಒಂದೈತ ವೆಹಿಕಲ್ ಆಗಿರುತ್ತೆ ಇದು. ಸೊ ಗಾಡಿ ಕಂಡೀಷನ್ ಕೂಡ ನೋಡ್ತಾ ಇರ್ಬೋದು. ಇಂಟೀರಿಯರ್ ಕೂಡ ಸೊ 90% ಟೈರ್ ಇದೆ ಇದರಲ್ಲಿ. 4 ಸೀಟ್ ಕವರ್ ಸುಧಾ ಹರಿದಿಲ್ಲ ನವೀನ್. ಅದ್ರದ್ದು ಶೋರೂಮ್ ಕಂಡೀಷನ್ ಅಲ್ಲಿ ಇದೆ ಗಾಡಿ. ಸೊ ಇಂಟೀರಿಯರ್ ನೋಡ್ತಾ ಇರ್ಬೋದು. ಸೊ ಬಾಡಿ ಲೈನ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಹಿಂದ್ಗಡೆ ಬ್ಯಾಕ್ ಟೈರ್ ಕೂಡ ಕಂಡೀಷನ್ ನೋಡ್ತಾ ಇರ್ಬೋದು.
ಸರ್ ಇದ್ರ ಪ್ರೈಸ್ ಇನ್ನೊಂದ್ಸಲಿ ಹೇಳ್ಬಿಡಿ ಸರ್. ನವೀನ್ 820 ಹೇಳ್ತಾ ಇದೀನಿ. ಓಕೆ, ನಿಮ್ ಚಾನಲ್ ಕಡೆನ ಬಂದ್ರೆ ಹಾ. 780 ಗಾಡಿ ಬಿಡ್ತೀನಿ. 780 ಫೈನಲ್ ಮಾಡ್ತೀರಾ. ಸೂಪರ್ ಸರ್. ಸೊ ಮುಂದೆ ಒಂದು ಅಶೋಕ್ ಲ್ಯಾಂಡ್ ಜೋಸ್ಟ್ ಇದೆ, 4 ಬೋಲ್ಟ್ ಇದು, K17 ಅಂದ್ರೆ ದಾವಣಗೆರೆ ರಿಜಿಸ್ಟ್ರೇಷನ್ ಗಾಡಿ ಆಗಿರುತ್ತೆ ಇದು. ಸರ್ ಡೀಟೇಲ್ ಹೇಳಿ ಸರ್. 2021 ಹಾ, ಸಿಂಗಲ್ ಓನರ್, ಓಕೆ, ಡಾಕ್ಯುಮೆಂಟ್ ಫ್ರೆಶ್, ಹಾ, 80% ಟೈರ್ ಇದೆ, 90% ಟೈರ್ಸ್ ಇದೆ. ಗುಡ್ ಕಂಡೀಷನ್ ಅಲ್ಲಿ ಇದೆ, ಓಪನ್ ಬಾಡಿ ಹ್ಮ್. ಗಾಡಿ ಅನ್ಟಚ್ ಆಗಿದೆ, ಟಚ್ ಅಪ್ ಗಿಚಪ್ ಏನು ಆಗಿಲ್ಲ, ಒರಿಜಿನಲ್ ಗಾಡಿ, ಒರಿಜಿನಲ್ ಪೇಂಟ್ ಎಲ್ಲ ಇದೆ. ಒರಿಜಿನಲ್ ಪಾಯಿಂಟ್ ಅಲ್ಲಿ ಇದೆ. 6.5 ಹೇಳ್ತಾ ಇದೀನಿ ನವಿ. ಓಕೆ, ನಿಮ್ ಕಡೆನ ಚಾನಲ್ ಕಡೆನ ಬಂದ್ರೆ ಒಂದು 10-20 ಸಾವಿರ ಡಿಫ್ರೆಂಟ್ ಆಗಿ ಬಿಡ್ತೀನಿ. ಆನ್ ಟೇಬಲ್ ಬಂದ್ರೆ ಡಿಸ್ಕೌಂಟ್ ಆಗುತ್ತೆ. ಆಗುತ್ತೆ. ಲೋನ್ ಕೂಡ ನೀವೇ ಮಾಡ್ಕೊಡ್ತೀರಾ? ನಾನೇ ಮಾಡ್ಕೊಡ್ತೀನಿ. 5 ಲಕ್ಷ 5.25 ಲಕ್ಷ ನಾನೇ ಲೋನ್ ಕೊಡ್ತೀನಿ. ಸೂಪರ್ ಸರ್. ಸೊ ನೋಡ್ತಾ ಇರ್ಬೋದು, ಟೈರ್ ಕಂಡೀಷನ್ ಕೂಡ, ಬಾಡಿ ಲೈನ್ ಕೂಡ ತುಂಬಾ ನೀಟ್ ಆಗಿದೆ. ಸೊ ತೊಟ್ಟಿ ಕೂಡ ನೋಡ್ತಾ ಇರ್ಬೋದು, ತುಂಬಾ ನೀಟ್ ಆಗಿದೆ. ಸೊ ಆಲ್ಮೋಸ್ಟ್ ಅಲ್ಲಿ ಇವ್ರ ಹತ್ರ ಇರೋದೆಲ್ಲ ಸಿಂಗಲ್ ಓನರ್ ಗಾಡಿಗಳೇ ಜಾಸ್ತಿ ಇರೋದು, ಅದು ಅನ್ಟಚ್ ಎಲ್ಲ. ಸೊ ಒರಿಜಿನಾಲಿಟಿ ಗಾಡಿಲೇ ಇರುತ್ತೆ. ಸೊ ಟಚ್ ಅಪ್ ಪಾಲಿಶ್ ಮಾಡೋದು ಸೊ ಆ ಥರ ಏನಿಲ್ಲ. ಒರಿಜಿನಾಲಿಟಿ ಶೋರೂಮ್ ಹೆಂಗ್ ಬಂದಿರುತ್ತೆ ಹಂಗೆ ಕಂಡೀಷನ್ ಆಗಿರುತ್ತೆ ಗಾಡಿಗಳು. ಸೊ ತುಂಬಾ ಜನ ಲೇಟೆಸ್ಟ್ ಗಾಡಿ ನೋಡ್ತಾ ಇರ್ತಾರೆ. ಅಶೋಕ್ ಲೇಲ್ಯಾಂಡ್ ದೋಸ್ತ್ ಇದು, 4 ಬೋಲ್ಟ್ ಇದು. ಸೊ 2023 ಮಾಡಲ್ ಇದು. ಸರ್ ಡೀಟೇಲ್ ಹೇಳಿ. ನವೀನ್ 17,000 ಜಿನಿಯನ್ ಓಡಿದೆ. ಸೂಪರ್. ನೀವು ಬೇಕಾದ್ರೆ ಕಂಪ್ನಿಲೂ ಚೆಕ್ ಮಾಡಿಸ್ಕೋಬಹುದು, History. ಶೋರೂಮ್ ಅಲ್ಲಿ ಚೆಕ್ ಮಾಡಿಸ್ಕೊಳ್ಬಹುದು. ಯಾವುದೇ ಗಾಡಿ ನಂದು ಆಗ್ಲಿ ಯಾವುದೇ ಆಗ್ಲಿ ಚೆಕ್ ಮಾಡ್ಕೋಬಹುದು. ಚೆಕ್ ಮಾಡಿಸ್ಕೋಬಹುದು. ಅದೇನು ಓಡಿದೆ ಅದೇನೆ ಜಿನಿಯನ್ ಓಡಿರೋ ಗಾಡಿಗಳು ಇವು. ಓಕೆ, ಒರಿಜಿನಲ್ ಗಾಡಿ 90-95% ಗಾಡಿ ಗುಡ್ ಕಂಡೀಷನ್ ಅಲ್ಲಿ ಇದೆ. 90-95% ಟೈರ್ ಇದೆ. ಓಕೆ, ಡಾಕ್ಯುಮೆಂಟ್ ಫ್ರೆಶ್ ಆಗಿ ಸಿಕ್ಕುತ್ತೆ. ಸಿಂಗಲ್ ಓನರ್, 17,000 ಜಿನಿಯನ್ ಓಡಿದೆ. ಹಾ, 7.25 ಲಕ್ಷ ಹೇಳ್ತಾ ಇದ್ದೀನಿ. ಓಕೆ, ನಿಮ್ ಚಾನಲ್ ಕಡೆನ ಬಂದ್ರೆ 7 ಲಕ್ಷಕ್ಕೆ ಗಾಡಿ ಬಿಡ್ತೀನಿ. 7 ಲಕ್ಷಕ್ಕೆ ಫೈನಲ್ ಮಾಡ್ತೀರಾ? 6 ಲಕ್ಷ ಲೋನೇ ಕೊಡ್ತೀನಿ. ಸೂಪರ್ ಸರ್. ಸೊ 1 ಲಕ್ಷ ಡೌನ್ ಪೇಮೆಂಟ್ ತಂದ್ರೆ ಸಾಕು. ಅದು 2023 ಮಾಡಲು, ಅದುವೇ ಬರೀ 17,000 ಕಿಲೋಮೀಟರ್ ಮಾತ್ರ ಡ್ರಿವನ್ ಆಗಿರುತ್ತೆ. ಸೊ ನೋಡ್ತಾ ಇರ್ಬೋದು, ಬಾಡಿ ಲೈನ್ ಕೂಡ, ಸೊ ಟೈರ್ ಕಂಡೀಷನ್ ಕೂಡ ನೋಡ್ತಾ ಇರ್ಬೋದು. ಹಲೋ. ಹಾ, ಸೊ ಹಿಂದೆ ತೊಟ್ಟಿ ಕೂಡ ತುಂಬಾ ನೀಟ್ ಆಗಿದೆ, ನೋಡ್ತಾ ಇರ್ಬೋದು. ಎಲ್ಲ ಒರಿಜಿನಾಲಿಟಿ ಇದೆ, ಯಾಕಂದ್ರೆ ಬರೀ 17,000 ಕಿಲೋಮೀಟರ್ ಮಾತ್ರ ಡ್ರಿವನ್ ಆಗಿರೋದು ಗಾಡಿ ಇದು. ನೀವು ಬಸ್ ಸ್ಟ್ಯಾಂಡಿಂದ ಹತ್ತಿ ಹುಣಸೂರು ಅಂತ ಬಸ್ ಹತ್ತಿ, ಬಸ್ ಸ್ಟ್ಯಾಂಡ್ಗೆ ಹೋಗಿ 3ನೇ ಪ್ಲಾಟ್ಫಾರ್ಮ್. ಸರ್ ಟಾಟಾ ಇಂಟ್ರಾ V10 ಎರಡು ಗಾಡಿ ಇದೆಯಲ್ಲ ಸರ್, ಡೀಟೇಲ್ ಹೇಳಿ. ನವೇನ್ 221 ಆ ಗಾಡಿ ಬೇಕಾದ್ರೆ ತಗೋಬಹುದು, ಈ ಗಾಡಿ ಬೇಕಾದ್ರೆ ತಗೋಬಹುದು. ಓಕೆ, ಆ ಗಾಡಿ V10 ಹಾ, ಆಯ್ತಾ. ಓಕೆ, ಸಿಂಗಲ್ ಓನರ್ 2 ಗಾಡಿನೂ ಹಾ, ನವೀನ್ ನಿಂದು ಡಾಕ್ಯುಮೆಂಟ್ 7 ತಿಂಗಳು 8 ತಿಂಗಳು ರನ್ನಿಂಗ್ ಇದೆ. ಓಕೆ, ಆಯ್ತಾ. 4.25 ಲಕ್ಷ ಹೇಳ್ತಾ ಇದೀನಿ ನವೀನ್. 4.25 ಲಕ್ಷ. 4.25 ಲಕ್ಷ. ಸೂಪರ್ ಸರ್. 370 380 ಲೋನೇ ಕೊಡ್ತೀನಿ. ಸೂಪರ್ ಸರ್. ಆಯ್ತಾ. ಪ್ಲಸ್ 60-70 ಸಾವಿರ ತಗೊಬಂದ್ರೆ ಗಾಡಿ ಕೊಡ್ತೀನಿ. 4.25 ಲಕ್ಷ ಹೇಳ್ತಾ ಇದೀನಿ. 430 425ಗೆ ಗಾಡಿ ಬಿಡ್ತೀನಿ ನವೀನ್. ಸೂಪರ್ ಸರ್. 420 ಫೈನಲ್ ಮಾಡ್ತೀರಾ. ಗಾಡಿ ನೋಡ್ತಾ ಇರ್ಬೋದು, 2 ಗಾಡಿನ ಒಂದು ತೋರಿಸ್ತೀನಿ, ನೋಡ್ತಾ ಇರ್ಬೋದು. K45 ಅಂದ್ರೆ ಇಲ್ಲೇ ಹುಣಸೂರು ನೋಂದಾಯಿತ ವೆಹಿಕಲ್ ಆಗಿರುತ್ತೆ, ಇಲ್ಲಿ ಲೋಕಲ್ ಇದು. ಸೊ ಟಾಪ್ ಕಂಡೀಷನ್ ಗಾಡಿಗಳಿದೆ ಎಲ್ಲ ಇದೆಲ್ಲ. ಸೊ ತೊಟ್ಟಿ ಕೂಡ ನೋಡ್ತಾ ಇರ್ಬೋದು. ಟಾಟಾ V10. ಸೊ ಇಲ್ಲೊಂದಿದೆ ಇಂಟ್ರಾ V10. ಸರ್ ಇದು ಸೇಮ್ ಮಾಡಲಲ್ಲ ಸರ್? ಸೇಮ್ 21 2021 ಮಾಡಲ ಇದುವೆ. ಇದೇನು ಸರ್ ಪ್ರೈಸ್? ಅದು 4.25 ಹೇಳಿದ್ರೆ 420ಕ್ಕೆ ಬಿಡ್ತೀನಿ ನವೀನ್. ಸೇಮ್ ರೇಟ್. ಸೇಮ್ ರೈಟ್. ಸೇಮ್ ಮಾಡಲ್, ಸೇಮ್ ರೇಟ್. ಇದು ಫ್ರೆಶ್ ಡಾಕ್ಯುಮೆಂಟ್. ಫ್ರೆಶ್ ಡಾಕ್ಯುಮೆಂಟ್ಸ್ ಇದೆ. ಸಿಂಗಲ್ ಓನರ್ ಗಾಡಿಗಳು ಇರಬಹುದು. ಸಿಂಗಲ್ ಓನರ್ ಗಾಡಿಗಳೆಲ್ಲ ಇವರ ಹತ್ರ ಇರೋದೆಲ್ಲ ಆಲ್ಮೋಸ್ಟ್ 99% ಸಿಂಗಲ್ ಓನರ್ ಗಾಡಿಗಳೇ ಇರೋದು. ಸೊ ಇದ್ರದ್ದು ಬಾಡಿ ಲೈನ್ ಕೂಡ ನೋಡ್ತಾ ಇರ್ಬೋದು. ಸೊ ಟೈರ್ ಕಂಡೀಷನ್ ಕೂಡ ನೋಡ್ತಾ ಇರ್ಬೋದು. 90% ಟೈರ್ಸ್ಗಳಿದೆ 4 ಇದರಲ್ಲಿ. ಟಾಟಾ ಇಂಟ್ರಾ V10 ಇದು. ಸೊ ಒಳ್ಳೊಳ್ಳೆ ಆಫರ್ ಬಿಟ್ಟಿದ್ದಾರೆ. ಆನ್ ಟೇಬಲ್ ಬಂದರೆ ಇನ್ನೂ ಡಿಸ್ಕೌಂಟ್ ಆಗುತ್ತೆ. ಒಂದು ಸಲ ಫ್ರೆಂಡ್ಸ್ ಆಟೋ ಲಿಂಕ್ಸ್ಗೆ ಬಂದು ವಿಸಿಟ್ ಮಾಡಿ, ಆನ್ ಟೇಬಲ್ ಇನ್ನೂ ಡಿಸ್ಕೌಂಟ್ ಆಗುತ್ತೆ. ಸೊ ಮುಂದೆ ಒಂದು ಇಂಟ್ರಾ V30 ಇದೆ, ಡೀಟೇಲ್ ಹೇಳಿ ಸರ್. ನವೀನ್ 22 23 ರಿಜಿಸ್ಟ್ರೇಷನ್, ಸಿಂಗಲ್ ಓನರ್, 25,000 ಜೀನಿಯನ್ ಓಡೈತೆ. 25,000 ಬರೀ? 25,000 ಜೀನಿಯನ್ ಓಡಿದೆ. ಬ್ರಷ್ ಟಚ್ ಆಗಿಲ್ಲ ನವೀನ್. ಓಕೆ, 90-95% ಗುಡ್ ಕಂಡೀಷನ್ ಟೈರ್ ಗೀರ್ ಎಲ್ಲ ಇದೆ. ಹೌದು ಸರ್. ಆಯ್ತಾ. ನಿಮ್ಗೆ 7 ಲಕ್ಷ ರೂಪಾಯಿ ಹೇಳ್ತಾ ಇದೀನಿ ನವೀನ್. ಹೆಚ್ಚು ಕಡಿಮೆ 6 ಲಕ್ಷ 6.25 ಲಕ್ಷ ಲೋನೇ ಕೊಡ್ತೀನಿ. ಓಕೆ, ನಿಮ್ ಕಡೆಯಿಂದ ಬಂದ್ರೆ ಇನ್ನೂ ಸ್ವಲ್ಪ ಬಾರ್ಗಿನ್ ಕೊಡ್ತೀನಿ ನವೀನ್. ಸೊ ಇನ್ನು ಆನ್ ಟೇಬಲ್ ಬಂದ್ರೆ ಇನ್ನೂ ಡಿಸ್ಕೌಂಟ್ ಮಾಡ್ಕೊಡ್ತೀನಿ. ಲೋನ್ ಎಷ್ಟಾಗುತ್ತೆ ಸರ್ ಇದಕ್ಕೆ? ಹೆಚ್ಚು ಕಡಿಮೆ 6.25 ಲಕ್ಷ ಲೋನೇ ಆಗುತ್ತೆ. 6 ಲಕ್ಷ ಲೋನೇ ಆಗುತ್ತೆ. ಸೂಪರ್. ಸೊ ನೋಡ್ತಾ ಇರ್ಬೋದು, ಬಾಡಿ ಲೈನ್ ಕೂಡ ಒಂದು ಟಚ್ ಅಪ್ ಆಗಿಲ್ಲ, ಜಿನ್ನಿನ ಗಾಡಿ ಇದು. ಸೊ ಒರಿಜಿನಾಲಿಟಿಲೇ ಇದೆ, ಶೋರೂಮ್ ಕಂಡೀಷನ್ ಆಗಿದೆ. ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ಕೂಡ. ಸೊ ತೊಟ್ಟಿ ಕೂಡ ನೋಡ್ತಾ ಇರ್ಬೋದು, ಸೈಡ್ ಬಾಡಿ ಎಲ್ಲ.
ಸೊ ನೋಡ್ತಾ ಇರ್ಬೋದು 4 ಟೈರ್ ಕಂಡೀಷನ್ ಗುಡ್ ಆಗಿದೆ. ಸೊ ಗಾಡಿ ಮಾತ್ರ ಒರಿಜಿನಾಲಿಟಿಲಿ ಇದೆ, ಟಾಪ್ ಕಂಡೀಷನ್ ಗಾಡಿಗಳು ಟಾಟಾ V30. ಸೊ ಮುಂದೆ ಒಂದು ಬೊಲೆರೋ ಪಿಕಪ್ ಇದೆ 2022-23 1.7 ಇದು ಸರ್, ಡೀಟೇಲ್ ಹೇಳಿ. ನವೀನ್ 22-23 ರಿಜಿಸ್ಟ್ರೇಷನ್, ಸಿಂಗಲ್ ಓನರ್, ಡಾಕ್ಯುಮೆಂಟ್ ಅಪ್ಡೇಟ್. ಓಕೆ. ಟೈರ್ ಈಗ ಹೊಸದಾಗಿ ಹಾಕಿದ್ದಾರೆ ಟೈರು. ಓಕೆ. ಟೈರ್ ಗುಡ್ ಕಂಡೀಷನ್ ಇದೆ, ಬಾಡಿ ಓಪನ್ ಬಾಡಿ, ಗಾಡಿ ಗಿಡಿ ಎಲ್ಲ ಅನ್ಟಚ್ ಆಗಿದೆ. ಸೈಡ್ ಬಾಡಿ ಎಲ್ಲ ಹೊಸ ಬಾಡಿ ಕಟ್ಸಿದೀವಿ. ಓಕೆ. ಆಯ್ತಾ. 9 ಲಕ್ಷ ರೂಪಾಯಿ ಹೇಳ್ತಾ ಇದೀನಿ ನವಿ. 9 ಲಕ್ಷ ಹೇಳ್ತಾ ಇದ್ದೀರಾ? ಚಾನಲ್ ಕಡೆಯಿಂದ ಸ್ವಲ್ಪ ಸಣ್ಣ ಪುಟ್ಟ ಬರ್ಗಿನ್. ಎಷ್ಟಾಗ್ಬೋದು ಸರ್ ಫೈನಲ್? ನಿಮ್ಗೆ ಫೈನಲ್ ಒಂದು 880 ಮಾಡ್ಕೊಡ್ತೀನಿ. 880 ಫೈನಲ್ ಆಗುತ್ತೆ. ಲೋನ್ ಎಷ್ಟಾಗ್ಬೋದು ಸರ್ ಇದಕ್ಕೆ? 7.5 ಲಕ್ಷ ಲೋನ್ ಕೊಡ್ತೀನಿ. 7.5 ಲಕ್ಷ ಲೋನೇ ಆಗುತ್ತಾ? 7.5 ಲಕ್ಷ ಲೋನ್ ಕೊಡ್ತೀನಿ. ಸೂಪರ್. ಸೊ ಗಾಡಿ ಕಂಡೀಷನ್ ನೋಡ್ತಾ ಇರ್ಬೋದು, 1.7 ಇದು ಬೊಲೆರೋ ಪಿಕಪ್ ಇದು. ಸೊ ಟೈರ್ ಕಂಡೀಷನ್ ಕೂಡ ನೋಡ್ತಾ ಇರ್ಬೋದು. ಸೊ ಆಸಮ್ ಕಂಡೀಷನ್ ಆಗಿದೆ ಗಾಡಿ ಇದು. ಸರ್ ಇನ್ನೊಂದು ಬೊಲೆರೋ ಪಿಕಪ್ ಇದೆಯಲ್ಲ, ಡೀಟೇಲ್ ಹೇಳಿ ಸರ್. ನವೀನ್ ಇದು ಬೊಲೆರೋ ಪಿಕಪ್ 1.3 2022 ಸಿಂಗಲ್ ಓನರ್, ಡಾಕ್ಯುಮೆಂಟ್ ಅಪ್ಡೇಟ್. 80% ಟೈರ್ ಇದೆ. ಆಯ್ತಾ. ಡಾಕ್ಯುಮೆಂಟ್ ಆಗ್ಲಿ ಗಾಡಿ ಆಗ್ಲಿ ಎಲ್ಲ ಅನ್ಟಚ್ ಗಾಡಿ. ಓಕೆ. ನಿಮ್ಗೆ 7 ಲಕ್ಷ ರೂಪಾಯಿಗೆ ಗಾಡಿ ಮಾಡ್ಕೊಡ್ತೀನಿ. 7 ಲಕ್ಷಕ್ಕೆ? 7 ಲಕ್ಷಕ್ಕೆ ಮಾಡ್ಕೊಡ್ತೀನಿ. ಸೊ ನೋಡ್ತಾ ಇರ್ಬೋದು K40 ಅಂದ್ರೆ ಇಲ್ಲ ನೋಂದಾಯಿತ ಲೋಕಲ್ ನೋಂದಾಯಿತ ವೆಹಿಕಲ್ ಆಗಿರುತ್ತೆ ಇದು. ಸೊ ಕ್ಲಾಸ್ ಕಂಡೀಷನ್ ಆಗಿದೆ ಬೊಲೆರೋ ಪಿಕಪ್ 1.3 ಇದು. ಸೊ ಟೈರ್ ಕಂಡೀಷನ್ ಕೂಡ ನೋಡ್ತಾ ಇರ್ಬೋದು. ಇದು ಮೇಘಾ ಇದು 2017. ನವೀನ್ ಸಿಂಗಲ್ ಓನರ್ ಅಲ್ಲಿ ಇದೆ, ಡಾಕ್ಯುಮೆಂಟ್ ಅಪ್ಡೇಟ್ ಕೊಡ್ತೀನಿ. ಓಕೆ. 2.70. 2,70,000 ನಿಮ್ಮ ಚಾನಲ್ ಕಡೆಯಿಂದ ಒಂದು 10-20 ಸಾವಿರ ಡಿಫ್ರೆಂಟ್ ಆಗಿ ಕೊಡ್ತೀನಿ. 2 ಲಕ್ಷ ಲೋನೇ ಕೊಡ್ತೀನಿ. 50-60 ಸಾವಿರ ಕ್ಯಾಶ್ ತಂದ್ರೆ ಗಾಡಿ ಕೊಡ್ತೀನಿ. ಗಾಡಿ ಕೊಡ್ಬೋದು. ಸೊ 2,70,000 ಹೇಳ್ತಾ ಇದ್ರೆ ಆನ್ ಟೇಬಲ್ ಒಂದು ಇನ್ನೂ ಡಿಸ್ಕೌಂಟ್ ಆಗುತ್ತೆ. ನೋಡ್ತಾ ಇರ್ಬೋದು ಬಾಡಿ ಲೈನ್ ಕೂಡ. ಸೊ ತೊಟ್ಟಿ ಕೂಡ ನೋಡ್ತಾ ಇರ್ಬೋದು. ಟಾಟಾ ಮೆಗಾ ಇದು. ಸೊ ಮುಂದೆ ಒಂದು ಮಹೇಂದ್ರ ಜಿತೋ ಪ್ಲೇಸ್ ಇದೆ ಸರ್, ಡೀಟೇಲ್ ಹೇಳಿ. ನವೀನ್ 23 2023. ಓಕೆ. 7 ಕಾಲಡಿ 7 ಕಾಲಡಿ ತೊಟ್ಟಿ ಇದು. ಲೆಂತ್ ಗಾಡಿ ಇದು. ಓಕೆ. ಪ್ಲಸ್ ವಿತ್ ಪ್ಲಸ್ ಇದು. ನಿಮ್ಗೆ 4.5 ಲಕ್ಷ ಆಗುತ್ತೆ ನವಿ. 4.5 ಲಕ್ಷ? 4.5 ಲಕ್ಷ ಚಾನಲ್ ಕಡೆಯಿಂದ 4.30 ಮಾಡ್ಕೊಡ್ತೀನಿ. 3.5 ಲಕ್ಷ ಲೋನೇ ಕೊಡ್ತೀನಿ. 3.5 ಲಕ್ಷ ಲೋನೇ ಆಗುತ್ತೆ. ಸೂಪರ್. ಸೊ 6 ಅಡಿ ತೊಟ್ಟಿ ಇದು. ಸೊ ತೊಟ್ಟಿ ಕಂಡೀಷನ್ ಕೂಡ ನೋಡ್ತಾ ಇರ್ಬೋದು. ಮಹೇಂದ್ರ ಜಿತೋ ಪ್ಲಸ್ ಇದು. ಗೋಲ್ಡ್ 2 ಇದೆಯಲ್ಲ, ಡೀಟೇಲ್ ಹೇಳಿ ಸರ್. ನವೀನ್ 2020-21 ಪೆಟ್ರೋಲ್ ಗಾಡಿ ಇದು ಎರಡೂ. ಓಕೆ. ಆಯ್ತಾ. ಸಿಂಗಲ್ ಓನರ್ ಗಾಡಿಗಳು, ಡಾಕ್ಯುಮೆಂಟ್ ಅಪ್ಡೇಟ್ ಆಗಿ ಕೊಡ್ತೀನಿ. ಗಾಡಿನ ಬಹಳ ಕಮ್ಮಿ ಓಡಿದೆ, ಸೀಲಿಂಗ್ ಗೀಲಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಒಂದು ಟಾಪ್ ಗಾಡಿ ಇದೆ, ಒಂದು ಓಪನ್ ಬಾಡಿ ಇದೆ. ಓಕೆ. ಆಯ್ತಾ. ಒಂದು 3.25 ಲಕ್ಷ ಹೇಳ್ತೀನಿ, ಒಂದು 3 ಲಕ್ಷ ಹೇಳ್ತೀನಿ. 2.5 ಲಕ್ಷ ಲೋನೇ ಕೊಡ್ತೀನಿ. ಮಿಕ್ಕದ ಡೌನ್ ಪೇಮೆಂಟ್ ತಂದ್ರೆ ಸಾಕು. ನಿಮ್ದು ಸಿವಿಲ್ ಓಕೆ ಇದ್ರೆ, ಸಿವಿಲ್ ಮೇನ್ ಚೆನ್ನಾಗಿರ್ಬೇಕು, ಹುಬ್ಳಿ, ಧಾರವಾಡ, ಬಿಜಾಪುರ, ಗುಲ್ಬರ್ಗ ಎಲ್ಲೇ ಇರಲಿ ಲೋನ್ ಕೊಡ್ತೀನಿ. ಆಲ್ ಓವರ್ ಕರ್ನಾಟಕ. ಸೊ 2 ಟಾಟಾಸ್ ಗೋಲ್ಡ್ ಇದು. ಸೊ ಒಂದು ಟಾರ್ಪಲ್ ಬಾಡಿ ಇರುತ್ತೆ, ಒಂದು ಓಪನ್ ಬಾಡಿ ಇರುತ್ತೆ. ಸೊ ಮುಂದೆ ಒಂದು ಅಶೋಕ್ ಲ್ಯಾಂಡ್ ಇದೆ 2020 ಮಾಡಲು 4 ಬೋಲ್ಟ್ ಇದು ಸರ್, ಡೀಟೇಲ್ ಹೇಳಿ. ಇದು 20 ಮಾಡಲು, ಸಿಂಗಲ್ ಓನರ್, ಡಾಕ್ಯುಮೆಂಟ್ ಅಪ್ಡೇಟ್ ಆಗಿ ಸಿಕ್ಕುತ್ತೆ. 70-75% ಟೈರ್ ಇದೆ. ಓಕೆ. ನಿಮ್ಗೆ 6.25 ಲಕ್ಷ ಹೇಳ್ತೀನಿ, 6 ಲಕ್ಷಕ್ಕೆ ಕೊಡ್ತೀನಿ. 6 ಲಕ್ಷ ಫೈನಲ್ ಆಗುತ್ತೆ. 5 ಲಕ್ಷ ಲೋನ್ ಮಾಡ್ಕೊಡ್ತೀನಿ. 5 ಲಕ್ಷ ಲೋನೇ ಆಗುತ್ತೆ ಸರ್. ಸೊ ನೋಡ್ತಾ ಇರ್ಬೋದು ಬಾಡಿ ಲೈನ್ ಎಲ್ಲ. ಸೊ K13 ಅಂದ್ರೆ ಹಾಸನ ನೋಂದಾಯಿತ ವೆಹಿಕಲ್ ಆಗಿರುತ್ತೆ ಇದು. ಸೊ ಟೈರ್ ಕಂಡೀಷನ್ ಕೂಡ ನೋಡ್ಬೋದು. ಸೊ ತೊಟ್ಟಿ ಕೂಡ ತುಂಬಾ ನೀಟಾಗಿದೆ. ಅಶೋಕ್ ಲ್ಯಾಂಡ್ ಇದು 4 ಬೋಲ್ಟ್. ಸೊ ಇಂಟೀರಿಯರ್ ಕೂಡ ನೋಡ್ಬೋದು. ಎರಡ್ 2020 ಮಾಡಲ್ ಇದು ಅಶೋಕ್ ಲ್ಯಾಂಡ್ 4 ಬೋಲ್ಟ್. ಸೊ ಮಹೇಂದ್ರ ಸುಪ್ರೋ ಇದೆ 2018 ಮಾಡಲು ಸರ್, ಡೀಟೇಲ್ ಹೇಳಿ. 2018 ಸೆಕೆಂಡ್ ಓನರ್, 5 ಸ್ಪೀಡ್. ಓಕೆ. ಲೆಂತ್ ಗಾಡಿ ಇದು. ನಿಮ್ಗೆ 3 ಲಕ್ಷ ಹೇಳ್ತೀವಿ ನಾವೇ. ಒಂದು 2.80ಗೆ ನಿಮ್ ಚಾನಲ್ ಕಡೆಯಿಂದ 2.80ಗೆ ಮಾಡ್ಕೊಡ್ತೀನಿ ನಾವು. ಅಪ್ಡೇಟ್ ಆಗುತ್ತೆ. 2 ಲಕ್ಷ ರೂಪಾಯಿ ಲೋನ್ ಕೊಡ್ತೀನಿ. 2 ಲಕ್ಷ ಲೋನೇ ಆಗುತ್ತೆ. 2 ಲಕ್ಷ ಲೋನ್ ಕೊಡ್ತೀನಿ. ಸೂಪರ್ ಸರ್. ಮಹೇಂದ್ರ ಸುಪ್ರೋ ಇದು.
2018 ಮಾಡಲ್ ಇದು. ಸೊ ಗಾಡಿ ಕಂಡೀಷನ್ ತುಂಬಾ ನೀಟಾಗಿದೆ, ನೋಡ್ತಾ ಇರ್ಬೋದು. ಸೊ ಇನ್ನೊಂದು ಮಹೇಂದ್ರ ಸೂಪರ್ ಇದೆ 2022 ಮಾಡಲ್ ಸರ್, ಡೀಟೇಲ್ ಹೇಳಿ. ನವೀನ್ ಇದು 22 ಸಿಂಗಲ್ ಓನರ್, ಜೀನಿಯನ್ ಕಲರ್. ಓಕೆ, ಆಯ್ತಾ, ವಿತ್ ಬಹಳ ಕಮ್ಮಿ ರನ್ ಆಗಿರೋದು. ಎಷ್ಟು ಕಿಲೋಮೀಟರ್ ಡ್ರೈವನ್ ಆಗಿದೆ ಸರ್? 40,000 ಒಳಗಡೆ ರನ್ ಆಗಿದೆ. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ, ಒಂದು ಗೆರೆನೂ ಆಗಿಲ್ಲ, ಬ್ರಷ್ ಟಚ್ ಅಪ್ ಆಗಿಲ್ಲ, ಜೀನಿಯನ್ ಗಾಡಿ. ಹೌದು, 4.5 ಆಗುತ್ತೆ ನವೀನ್. 4.5 ಲಕ್ಷಕ್ಕೆ ಫೈನಲ್. 4.5 ಲಕ್ಷ ಆಗುತ್ತೆ. ಓಕೆ, ನಿಮ್ಗೆ 3.5 ಲಕ್ಷ, ಲೋನ್ 3.20, 3.5 ನಾನು ಲೋನೇ ಮಾಡ್ಕೊಡ್ತೀನಿ ನವೀನ್. ಸೂಪರ್ ಸರ್. ಸರ್ ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತಲ್ಲ ಸರ್? ಎನಿ ಒಂದ್ ಜಾಗ ಆಗುತ್ತೆ ನವೀನ್. ಸೊ K06 ಅಂದ್ರೆ ತುಮಕೂರು ನೋಂದಾಯಿತ ವೆಹಿಕಲ್ ಆಗಿರುತ್ತೆ ಇದು. ಸೊ ಗಾಡಿ ಮಾತ್ರ ಒರಿಜಿನಾಲಿಟಿ ಇದೆ, ನೋಡ್ತಾ ಇರ್ಬೋದು. ಮಹೇಂದ್ರ ಸುಪ್ರೋ ಇದು, ಪ್ರೋ ಟ್ರಕ್. ಗಾಡಿ ಮಾತ್ರ ಕ್ಲಾಸ್ ಕಂಡೀಷನ್ ಆಗಿದೆ. ಸೊ ಟೈರ್ ಕಂಡೀಷನ್ ಕೂಡ ನೋಡ್ತಾ ಇರ್ಬೋದು. ಸೊ ಇನ್ನೊಂದು ಟಾಟಾ ಎಸ್ ಮೆಗಾ ಎಕ್ಸೆಲ್ ಇದೆ ಸರ್, ಡೀಟೇಲ್ ಹೇಳಿ. ನವೀನ್ 2018 ಓಕೆ, ಟಾಪ್ ಟಾರ್ಪಲ್ ಗಾಡಿ, ಹ್ಮ್ ವಿತ್ ಬೇಕಾದ್ರೆ ಓಪನ್ ಮಾಡ್ಕೋಬಹುದು ಬಾಡಿನ. ಓಕೆ, ಗಾಡಿ ಗುಡ್ ಕಂಡೀಷನ್ ಅಲ್ಲಿ ಇದೆ. ಸೀಲ್ಡ್ ಇಂಜಿನ್ ಏನು ಓಪನ್ ಆಗಿಲ್ಲ. ಓಕೆ, ಸೀಟ್ ಗೀಟ್ ಎಲ್ಲ ಅನ್ಟಚ್ ಆಗಿದೆ. ಹ್ಮ್. ಪ್ಲಾಟ್ಫಾರ್ಮ್ ಟಚ್ ಗಿಚ್ಚು ಏನು ಆಗಿಲ್ಲ. ಓಕೆ, ಟೈರ್ ಗುಡ್ ಕಂಡೀಷನ್ ಇದೆ. ಟೈರ್ 90% ಟೈರ್ ಇದೆ. ಓಕೆ, ಡಾಕ್ಯುಮೆಂಟ್ ಫ್ರೆಶ್ ಆಗಿ ಸಿಕ್ಕುತ್ತೆ. ಸಿಂಗಲ್ ಓನರ್ ಗಾಡಿ. ಓಕೆ. ಪ್ರೈಸ್ ಏನು ಹೇಳ್ತಾ ಇದ್ದೀರಾ ಸರ್? ಇದು 3.5 ಹೇಳಿ 3 ಕಾಲಿಗೆ ಬಿಡ್ತೀನಿ ನಾನು. 3 ಲಕ್ಷ ಫೈನಲ್ ಆಗುತ್ತೆ. ಹೌದು, 2.5 ಲಕ್ಷ ಲೋನ್ ಕೊಡ್ತೀನಿ ನಾನು. 2.5 ಲಕ್ಷ ಲೋನ್ ಆಗುತ್ತೆ, ನೋಡ್ತಾ ಇರ್ಬೋದು. ಟಾಟಾ ಎಸ್ ಮೆಗಾ ಎಕ್ಸೆಲ್ ಇದು. ಸೊ ಟಾರ್ಪಲ್ ಬಾಡಿ ಆಗಿರುತ್ತೆ ಇದು. ಸೊ ಬೇಕಾದ್ರೆ ಚೇಂಜ್ ಮಾಡ್ಕೊಂಡು ಮಾಮೂಲಿ ಓಪನ್ ತೊಟ್ಟಿ ಕೂಡ ಹಾಕೋಬಹುದು, ನೋಡ್ತಾ ಇರ್ಬೋದು. ಟೈರ್ ಕಂಡೀಷನ್ ಎಲ್ಲ. ಸೊ ಇಂಟೀರಿಯರ್ ಕೂಡ ನೋಡ್ತಾ ಇರ್ಬೋದು. ಸೊ ತುಂಬಾ ಜನ ಟಾಟಾ ಎಸ್ ಇದರಲ್ಲಿ ಲೋ ಮಾಡಲ್ ಕೇಳ್ತಾ ಇರ್ತಾರೆ, ಅದು ನೋಡ್ಬೋದು. ಟಾಟಾ ಎಸ್ HT ಇದೆ ಸರ್, ಡೀಟೇಲ್ ಹೇಳಿ. ನವೀನ್ 2014 ಓಕೆ, ಆಯ್ತಾ, ಸಿಂಗಲ್ ಓನರ್ ಗಾಡಿನ ಇದು. 14 ಸಿಂಗಲ್ ಓನರ್. ಓಕೆ, ಡಾಕ್ಯುಮೆಂಟ್ ಫ್ರೆಶ್ ಆಗಿ ಸಿಕ್ಕುತ್ತೆ. ಹ್ಮ್ ನಿಮ್ಗೆ 2,55,000 ರೂಪಾಯಿ ಹೇಳ್ತೀನಿ. ಓಕೆ, ಸ್ವಲ್ಪ ಬಾರ್ಗಿಂಗ್ ಕೊಡ್ತೀನಿ. ಅದ್ರಲ್ಲಿ 2 ಲಕ್ಷ ಲೋನೇ ಕೊಡ್ತೀನಿ ನಾವು. 2 ಲಕ್ಷ ಲೋನೇ ಮಾಡ್ಕೊಡ್ತೀನಿ. ಹೌದು, ಸೂಪರ್ ಸರ್. ಸೊ ನೋಡ್ತಾ ಇರ್ಬೋದು, ಲೋ ಮಾಡಲ್ಗೆ ಟಾಟಾ ಎಸ್ HT ಇದು 2014 ಮಾಡಲ್ ಇದು. ಓಪನ್ ಬಾಡಿ ಇದು. ಸೊ ಟೈರ್ ಕಂಡೀಷನ್ ಕೂಡ ನೋಡ್ತಾ ಇರ್ಬೋದು. ಸೊ ಒಳಗಡೆ ತೊಟ್ಟಿ ಕೂಡ ನೋಡ್ತಾ ಇರ್ಬೋದು. ಸೊ ಇನ್ನೊಂದು ಟಾಟಾ ಎಸ್ ಮೆಗಾ ಇದೆ 2017 ಮಾಡಲ್, ಹೇಳಿ ಸರ್. 2016 ಮಾಡಲ್. ಡಾಕ್ಯುಮೆಂಟ್ ಅಪ್ಡೇಟ್ ಸಿಕ್ಕುತ್ತೆ. ಓಕೆ, ಸೆಕೆಂಡ್ ಓನರ್ ಅಲ್ಲಿ ಇದೆ. ನಿಮ್ಗೆ 2,30,000 ಗಾಡಿ ಸಿಕ್ಕುತ್ತೆ. 2,30,000ಕ್ಕೆ 1.5 ಲಕ್ಷ ಲೋನ್ ಆಗುತ್ತೆ. 70,000 ಇಂದ 80,000 ತಂದ್ರೆ ಗಾಡಿ ಕೊಡ್ತೀನಿ. 20,000 ಡೌನ್ ಪೇಮೆಂಟ್ ಅಂದ್ರೆ ಗಾಡಿ ತಗೊಂಡು ಹೋಗ್ಬೋದು. ಮೇನ್ ಆಗಿ ಸಿಬಿಲ್ ಸ್ಕೋರ್ ಚೆನ್ನಾಗಿರ್ಬೇಕು. ಸೊ ಟೈರ್ ಕಂಡೀಷನ್ ಕೂಡ ನೋಡ್ತಾ ಇರ್ಬೋದು. ಬಾಡಿ ಲೈನ್ ಕೂಡ. ಸೊ ಟೈರ್ ಕಂಡೀಷನ್ ಕೂಡ ನೋಡ್ತಾ ಇರ್ಬೋದು. ತೊಟ್ಟಿ ಕಂಡೀಷನು ಓಕೆ ಇದೆ. 2016 ಮಾಡಲ್ ಇದು ಟಾಟಾ ಎಸ್ ಮೆಗಾ. ಸೊ ಇನ್ನೊಂದು ಟಾಟಾ ಎಸ್ ಗೋಲ್ಡ್ ಇದೆ 2018 ಮಾಡಲ್ ಸರ್, ಡೀಟೇಲ್ ಹೇಳಿ. ಇದು BS4. ಓಕೆ, 2018 ಗಾಡಿ ಗುಡ್ ಕಂಡೀಷನ್ ಅಲ್ಲಿ ಇದೆ. ಓಪನ್ ಬಾಡಿ ಗಿಡಿ ಆಗ್ಲಿ ಏನೇ ಆಗ್ಲಿ ಅನ್ಟಚ್ ಆಗಿದೆ. ಟೈರ್ ಕಂಡೀಷನ್ ಎಲ್ಲ ತುಂಬಾ ಚೆನ್ನಾಗಿದೆ. ಫ್ರೆಶ್ ಡಾಕ್ಯುಮೆಂಟ್, ಸಿಂಗಲ್ ಓನರ್. ನವೀನ್ ನಿಮ್ಗೆ ಇದು 3.5 ಹೇಳ್ತಾರೆ, 3.25 ಲಕ್ಷಕ್ಕೆ ಆಗುತ್ತೆ. 2.70 ಲೋನ್ ಮಾಡ್ಕೊಡ್ತೀನಿ. ಓಕೆ, ಒಳಗಡೆ ಪ್ಲಾಟ್ಫಾರ್ಮ್ ಎಲ್ಲ ಗುಡ್ ಕಂಡೀಷನ್ ಅಲ್ಲಿ ಇದೆ. ಹೌದು. ಸೊ ನೋಡ್ತಾ ಇರ್ಬೋದು, ತೊಟ್ಟಿ ಎಲ್ಲ ನೋಡ್ತಾ ಇರ್ಬೋದು. ಟೈರ್ ಕಂಡೀಷನ್ ಕೂಡ ವೆಲ್ ಮೇಂಟೈನ್ ಆಗಿದೆ. ಟಾಟಾ ಎಸ್ ಗೋಲ್ಡ್ ಇದು. ಇದ್ರ ಪ್ರೈಸ್ ಇನ್ನೊಂದ್ಸಲ ಹೇಳ್ಬಿಡಿ ಸರ್. ನವೀನ್ ಇದು 3.5 ಲಕ್ಷ ಹೇಳ್ತಾರೆ, 3.25 ಲಕ್ಷಕ್ಕೆ ಆಗುತ್ತೆ. ಫ್ರೆಶ್ ಡಾಕ್ಯುಮೆಂಟ್, ಸಿಂಗಲ್ ಓನರ್. ಸೂಪರ್. ಇವತ್ತು ಇರೋದೆಲ್ಲ ಸಿಂಗಲ್ ಓನರ್ ಅಲ್ಲ? ಹೌದು, 90% ಸಿಂಗಲ್ ಓನರ್ ಗಾಡಿಗಳು. ಸೊ ನೋಡ್ತಾ ಇರ್ಬೋದು ಟಾಟಾ ಜಿಪ್ 3 ಗಾಡಿ ಇದೆ ಸರ್, ಡೀಟೇಲ್ ಹೇಳಿ ಸರ್. ಸರ್ ಇದು ನಿಮ್ಗೆ ತರಕಾರಿ ಹೊಡಿಯಕ್ಕೆ ಮೈಲೇಜ್ ಗಾಡಿಗಳು ಇವು. ಹೌದು ಸರ್, ಕಮ್ಮಿ ರೈಟು ಸರ್. 1.60 ಗಾಡಿ ಆಗುತ್ತೆ. BS4 ಇದು 2016 ಡಾಕ್ಯುಮೆಂಟ್ ಅಪ್ಡೇಟ್ ಇರ್ತದೆ. ನೀವು ತರಕಾರಿ ಗಲ್ಲಿ ಪಲ್ಲಿಗೆ ಹೋಗಕ್ಕೆ ಬಹಳ ಒಳ್ಳೇದು. ಹಾಪೇಕ್ಕಿಂತ ಚಾನ್ಸ್ ರೈಟು. 2013 ಸರ್, ನಿಮ್ಗೆ 1,15,000 ಕೊಡ್ತೀನಿ. 1,15,000 ಕೊಡ್ತೀನಿ. BS3 ಗಾಡಿ ಲೋನ್ ಏನಾರು ಆಗುತ್ತೆ ಸರ್? ಇದು ಸರ್ 2016 ಲೋನ್ ಮಾಡ್ಕೊಡ್ತೀನಿ. 2013ಕ್ಕೆ ಕ್ಯಾಶ್ ಕೊಡ್ಬೇಕು. 2017 ಇದೆ.
2017 ಇದೆ, ನಿಮ್ಗೆ 1,65,000 ಆಗುತ್ತೆ, 80,000 ಲೋನ್ ಕೊಡ್ತೀನಿ ಇದಕ್ಕೆ. 80,000 ಲೋನ್ ಆಗುತ್ತೆ. 2017 ಇದೆ ಇನ್ನೊಂದು ಗಾಡಿ, ಆಯ್ತಾ? ಇದು 1,65,000 ಆಗುತ್ತೆ, ಇದಕ್ಕೆ 1 ಲಕ್ಷ ಬೇಕಾದ್ರೆ ಲೋನ್ ಕೊಡ್ತೀನಿ. 1 ಲಕ್ಷ ಆಗುತ್ತೆ, ಲೋನ್ ಆಗುತ್ತೆ. ಲೋನ್ ಆಗುತ್ತೆ. 65,000 ಕ್ಯಾಶ್ ತಗೊಬಂದ್ರೆ ಸಾಕು, ಗಾಡಿ ಕೊಡ್ತೀನಿ. ನೋಡ್ತಾ ಇರ್ಬೋದು ಟಾಟಾ ಜಿಪ್. ಸೊ 4 ಗಾಡಿ ಇದೆ. ಸೊ ಜಿಪ್ ಎಕ್ಸೆಲ್ ಇವು. ಇವು 2 ಗಾಡಿ ಎಕ್ಸೆಲ್. ಅದು 3 ಜಿಪ್ಪಿ. ಸೊ ಆಪೆ ಗಾಡಿಗಿಂತ ಬೆಟರ್ ಅಂತ ಹೇಳ್ತಾ ಇದ್ದಾರೆ. ಅದು ಒಳ್ಳೆ ಮೈಲೇಜ್ ಕೂಡ. ಒಂದು ಹಾಪೇನು ಇದೆ 2013. 1,10,000 ಕೊಡ್ತೀನಿ. 1,10,000. ಡಾಕ್ಯುಮೆಂಟ್ ಅಪ್ಡೇಟ್. ಸೆಕೆಂಡ್ ಓನರ್ ಇದು. ಸೆಕೆಂಡ್ ಓನರ್. 1,15,000. ಸರ್ ಇದ್ರದ್ದು 2013. ಓಕೆ. ಸೊ ಡಾಕ್ಯುಮೆಂಟ್ಸ್ ಎಲ್ಲ ಫ್ರೆಶ್ ಇರುತ್ತೆ. ಎಲ್ಲ ಡಾಕ್ಯುಮೆಂಟ್ ಅಪ್ಡೇಟ್ ಕೊಡ್ತೀನಿ. ಸೊ ನೋಡ್ತಾ ಇರ್ಬೋದು ಟಾಟಾಸ್ ಜಿಪ್ ಇದು. ಸೊ 3 ಕಲರ್ ಅವೈಲಬಲ್ ಇರುತ್ತೆ. ನೋಡ್ತಾ ಇರ್ಬೋದು, ರೆಡ್ ಇದೆ. ಸೊ ಮಾಡಲ್ ಮೇಲೆ ಡಿಪೆಂಡ್ ಅಪಾನ್ ಮಾಡಲ್ ಅಂಡ್ ಕಂಡೀಷನ್ ಗಾಡಿಗಳ ಮೇಲೆ. ಸೊ ನೋಡ್ತಾ ಇರ್ಬೋದು 3 ಕಲರ್ ಇದೆ. ಇಲ್ಲೊಂದು ವೈಟ್ ಒಂದಿದೆ. ಸೊ ಯಾವ್ದು ಬೇಕಾದ್ರೆ ನೀವು ಚಾಯ್ಸ್ ಮಾಡ್ಕೊಂಡು ಬರ್ಬೋದು ಫ್ರೆಂಡ್ಸ್ ಆಟೋ ಲಿಂಕ್ಸ್ಗೆ. ಇವರು ಫೋನ್ ನಂಬರು, ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ. ಸೊ ತುಂಬಾ ಜನ ಮಹೇಂದ್ರದು ವಿಡಿಯೋ ಮಾಡಿ ಅಂತ ಹೇಳ್ತಿರ್ತೀರಾ. ಸೊ 2022 ಮಾಡಲ್ ಇದು. ಸೊ ನೋಡ್ತಾ ಇರ್ಬೋದು ಮಹೇಂದ್ರ ಬುಲೆರೋ ಪಿಕಪ್ ಇದು 1.7. ಸರ್ ಡೀಟೇಲ್ ಹೇಳಿ. ಸರ್ ಇದು 1.7 ಸಿಂಗಲ್ ಓನರ್, 90% ಟೈರ್ ಇದೆ, ಗುಡ್ ಕಂಡೀಷನ್ ಗಾಡಿ ಇದೆ. 9 ಲಕ್ಷ ರೂಪಾಯಿ ಹೇಳ್ತಾ ಇದ್ದೀನಿ. 8,80,000 ಗಾಡಿ ಕೊಡ್ತೀನಿ. ಓಪನ್ ಬಾಡಿ, ಸೀಲಿಂಗು ಮತ್ತು ಜೀನಿಯನ್ ಹೊಡಿರೋದು. ಎಷ್ಟು ಕಿಲೋಮೀಟರ್ ಡ್ರೈವನ್ ಆಗಿದೆ ಸರ್? ಸರ್ 80,000 ಹೊಡಿದೆ ಸರ್. ಸಿಂಗಲ್ ಓನರ್ ಅಲ್ಲ? ಸಿಂಗಲ್ ಓನರ್ ಗಾಡಿಗಳು, ಓಪನ್ ಬಾಡಿ, 90% ಟೈರು. ಓಕೆ. ಗಾಡಿ ಬಗ್ಗೆ ಏನು ಮಾತಾಡಂಗಿಲ್ಲ ಸರ್. 7.5 ಲಕ್ಷ ಲೋನೇ ಕೊಡ್ತೀನಿ. 7 ಲಕ್ಷ ಲೋನೇ ಆಗುತ್ತೆ? ಲೋನೇ ಕೊಡ್ತೀನಿ. ಸೂಪರ್. ಸೊ ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್ ತುಂಬಾ ನೀಟಾಗಿದೆ. K16 ಇದು ರಿಜಿಸ್ಟ್ರೇಷನ್. ಸೊ ಟೈರ್ ಕಂಡೀಷನ್ ಕೂಡ ತುಂಬಾ ನೀಟಾಗಿದೆ. ಬೊಲೆರೋ ಪಿಕಪ್ 1.7 ಇದು. 2022 ಮಾಡಲ್ ಇದು. 2022 ಮಾಡಲ್ ಇದು. ಸೊ ಮುಂದೆ ಒಂದು ಟಾಟಾಸ್ ಗೋಲ್ಡ್ ಇದೆ, 2022 ಮಾಡಲ್. ಸರ್ ಹೇಳಿ ಡೀಟೇಲ್. ಇದು 22 ಪೆಟ್ರೋಲ್ ಗಾಡಿ ಇದು. ಪೆಟ್ರೋಲ್. ಓಕೆ. ಹೌದು. 3.25 ಲಕ್ಷ ರೂಪಾಯಿ ಹೇಳ್ತಾ ಇದ್ದೀನಿ. ಸ್ವಲ್ಪ ಹೆಚ್ಚು ಕಡಿಮೆ ಕೊಡ್ತೀನಿ. 2.5 ಲಕ್ಷ ಲೋನ್ ಕೊಡ್ತೀನಿ. ಗುಡ್ ಕಂಡೀಷನ್ ಅಲ್ಲಿ ಇದೆ. ಸಿಂಗಲ್ ಓನರ್ ಗಾಡಿ. ಸರ್ ಮೈಲೇಜ್ ಏನ್ ಬರ್ಬೋದು ಸರ್ ಪೆಟ್ರೋಲ್? ಸರ್ ಮೈಲೇಜ್ ನಿಮ್ಗೆ 18 ಇಂದ 20 ಮೈಲೇಜ್ ಬರುತ್ತೆ ಸರ್. ಓಕೆ. ಸೊ ಡೀಸೆಲ್ ಕಿಂತ ಪೆಟ್ರೋಲ್ ಅಲ್ಲಿ ಮೇಂಟೆನೆನ್ಸ್ ಫ್ರೀ ಇರುತ್ತೆ ಅನ್ಕೋತೀನಿ. ಹೌದು. ಇಂಜಿನ್ ನ ಕೆಲಸ ಬರಲ್ಲ, ಸ್ಮೂತ್ನೆಸ್ ಇರುತ್ತೆ ಇಂಜಿನ್. ಹೌದು. ಎಷ್ಟು ದಿನ ನಿಲ್ಸಿದ್ರು ನಿಮ್ಗೆ ಗಾಡಿನ ಟ್ರಬಲ್ ಕೊಡಲ್ಲ. ಅದಕ್ಕೆ ಇದಕ್ಕೆ ಡೀಸೆಲ್ ಆದ್ರೆ 1-2 ಕಿಲೋಮೀಟರ್ ಎಕ್ಸ್ಟ್ರಾ ತಗೋ ಮೈಲೇಜ್ ಬರುತ್ತೆ ಡೀಸೆಲ್ ಅಲ್ಲಿ. ಅಂದ್ರೆ ಅದು ಕೆಲಸ ಬರುತ್ತೆ. ಇದ್ರಲ್ಲೇ ನಿಮ್ಗೆ ಪಿಕಪ್ ಆಗ್ಲಿ, ನಿಮ್ಗೆ ರಫ್ಯೂಸ್ ಮಾಡಕ್ಕಾಗ್ಲಿ ಒಳ್ಳೆ ಅನುಕೂಲ ಇರ್ತದೆ. ಜನಗಳು ಚೇಸ್ ಮಾಡಕ್ಕೆ ನಿಜ. ತುಂಬಾ ಜನ ಪೆಟ್ರೋಲ್ ಗಾಡಿನೇ ಹುಡುಕ್ತಾ ಇರ್ತಾರೆ. ಸೊ ಪೆಟ್ರೋಲ್ ಗಾಡಿ ತುಂಬಾ ಕೊಡ್ತೀನಿ. ಪೆಟ್ರೋಲ್ ಗಾಡಿಗಳು ತುಂಬಾ ಕೊಡ್ತಾ ಇದ್ದೀನಿ. ತುಂಬಾ ಕೊಡ್ತಾ ಇದ್ದೀರಾ? ಜೀತೋಗಳು ಇದೇನಂತಾವು ಮತ್ತು ಟಾಟಾ ಎಸ್ ಇದೆ, ಇನ್ನೂ ಇದೆ ಪೆಟ್ರೋಲ್ ಗಾಡಿಗಳು. ಇದ್ರ ಪ್ರೈಸ್ ಇನ್ನಷ್ಟು ಹೇಳ್ಬಿಡಿ ಸರ್. ಸರ್ ಇದು 3.25 ಲಕ್ಷ ಹೇಳ್ತಾ ಇದ್ದೀನಿ. 3.25 ಲಕ್ಷ ಹೇಳ್ತಾ ಇದ್ದೀರಾ? ಹೆಚ್ಚು ಕಡಿಮೆ 3 ಲಕ್ಷಕ್ಕೆ ಬಿಡ್ತೀನಿ. 3 ಲಕ್ಷಕ್ಕೆ 2.5 ಲೋನೇ ಕೊಡ್ತೀನಿ. 2.5 ಲಕ್ಷ ಲೋನ್ ಆಗುತ್ತೆ. 2.5 ಲಕ್ಷ ಲೋನೇ ಕೊಡ್ತೀನಿ. ಸೂಪರ್ ಸರ್, ಒಳ್ಳೊಳ್ಳೆ ಆಫರ್ಗಳು ಕೊಡ್ತಾ ಇದ್ದೀರಾ. ಸೊ ಇನ್ನೊಂದು ಟಾಟಾಸ್ ಮೆಗಾ ಎಕ್ಸೆಲ್ ಇದೆ. ನೋಡ್ತಾ ಇರ್ಬೋದು, ಗಾಡಿ ಕಂಡೀಷನ್ ತುಂಬಾ ಕ್ಲಾಸ್ ಆಗಿದೆ. ಸರ್ ಡೀಟೇಲ್ ಹೇಳಿ ಸರ್. ಸರ್ 2018 ಡಾಕ್ಯುಮೆಂಟ್ ಆಗಿ ಫ್ರೆಶ್ ಆಗಿ ಸಿಕ್ಕುತ್ತೆ. ಸಿಂಗಲ್ ಓನರ್ ಅಲ್ಲಿ ಇದೆ ಗಾಡಿನ. ಗಾಡಿ ಗುಡ್ ಕಂಡೀಷನ್ ಇದೆ. ಬಾಡಿ ಆಗ್ಲಿ, ಸೈಡ್ ಬಾಡಿ ಆಗ್ಲಿ ಎಲ್ಲ ತುಂಬಾ ಹೆವಿಯಾಗಿ ಕಟ್ಟಿದ್ದಾನೆ ಕಸ್ಟಮರ್. ತುಂಬಾ ಚೆನ್ನಾಗಿದೆ ಗಾಡಿನ. ಓಕೆ ಸರ್ ಅದು 3.5 ಹೇಳ್ತಾ ಇದೀವಿ. 3 ಕಾಲಿಗೆ ಆಗುತ್ತೆ ಸರ್. 3.5 ಹೇಳ್ತಾ ಇದ್ದಾರೆ. 3 ಕಾಲಿಗೆ 2.5 ಲಕ್ಷ ಲೋನ್ ಕೊಡ್ತೀನಿ. 2.5 ಲಕ್ಷ ಲೋನೇ ಆಗುತ್ತೆ. ಸೊ ನೋಡ್ತಾ ಇರ್ಬೋದು, ಶೋರೂಮ್ ಕಂಡೀಷನ್ ಆಗಿದೆ ಗಾಡಿ. ಸಿಂಗಲ್ ಓನರ್ ಅಲ್ಲ ಸರ್? ಸಿಂಗಲ್ ಓನರ್. ಸೊ ಸಿಂಗಲ್ ಓನರ್ ಗಾಡಿ ಇದು. ಸೊ ಟೈರ್ ಕಂಡೀಷನ್ ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ನೋಡ್ತಾ ಇರ್ಬೋದು. ಸೊ ಆನ್ ಟೇಬಲ್ ಬಂದರೆ ನೆಗೋಷಿಯಬಲ್ ಆಗುತ್ತೆ. ಸೊ ಎಲ್ಲೋ ಕೂತ್ಕೊಂಡು ಕಮೆಂಟ್ ಹಾಕೋಕ್ಕಿಂತ ದಯವಿಟ್ಟು ಒಂದ್ಸಲಿ ಬಂದು ವಿಸಿಟ್ ಮಾಡಿ, ಗಾಡಿ ಟ್ರಯಲ್ ನೋಡಿ, ಆಮೇಲೆ ಡಿಸೈಡ್ ಮಾಡಿ ಗಾಡಿ ಕಂಡೀಷನ್ಸ್. ವಿಡಿಯೋನಾಗ ಎಂಡ್ ಮಾಡ್ತಾ ಇದ್ದೀನಿ. ಮೈಸೂರು ಆಲ್ ಇನ್ ಒನ್ ಬ್ಲಾಗ್ಸ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ನಮಸ್ಕಾರ ಸರ್. ಎಲ್ಲ ಗಾಡಿಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಸೊ ನಮ್ಮ ವಿಡಿಯೋ ನೋಡಿ ಬಂದಿರೋರಿಗೆ ದಯವಿಟ್ಟು ಡಿಸ್ಕೌಂಟ್ ಮಾಡಿಕೊಡಿ. ಆನ್ ಟೇಬಲ್ ಬಂದರೆ ಡಿಸ್ಕೌಂಟ್ ಮಾಡಿಕೊಡಿ. ಕಂಡೀಷನ್ ಗಾಡಿಗಳು ಕೊಡಿ. ನವೀನ್ ಕಳಿಸಿ. ನೀವು ನಿಮ್ಮ ಕಡೆಯಿಂದ 100% ನಾನೀಗ ಯೂಟ್ಯೂಬ್ ಅಲ್ಲಿ ಎಲ್ಲ ಹೇಳಿದ್ದೀನಿ ನಿಮ್ಗೆ. 10-20 ಸಾವಿರ ಡಿಫ್ರೆಂಟ್ ಆಗಿ ಹೇಳಿದ್ದೀನಿ ನಿಮ್ಗೆ, ಕಮ್ಮಿ ಹೇಳಿದ್ದೀನಿ. ಅಂತ ಇನ್ನೂ ಸ್ವಲ್ಪ ಸಣ್ಣ ಪುಟ್ಟ ಬಾರ್ಗಿಂಗ್ ಕೊಟ್ಟು ಮಾಡ್ತೀನಿ. ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀನಿ.